ಲಕ್ಷ್ಮಣ, ನೀನು ನಿಮ್ಮಣ್ಣನ ಹಿಂದೆ ಹೊರಟಿರುವೆಯಲ್ಲ, ನೀನು ಧರಿಸು. ನಿನ್ನ ಕೈಕ ಶ್ರೀರಾಮಚಂದ್ರ ಕೊಡ್ತೀನಿ ಅಂತ ಹೇಳಿ ಇದು ಯಾವ ನ್ಯಾಯ? ನೋಯಿಸಿದ್ರೆ ಹೇಳಿ. ಪೂಜರಿ, ಕೋಪಿಸಬೇಡಿ. ನನ್ನ ಪತಿಗೆ ವಸ್ತ್ರಾಭರಣಗಳು ಬೇಡವಾದ ಮೇಲೆ ಇನ್ನು ನನಗೆ ಏತಕ್ಕೆ? ಇಲ್ಲ, ಶಾಪವನ್ನು ಕೊಡಬೇನು. ಪೂಜರಿ, ಕೋಪಿಸಬೇಡಿ. ಹತ್ತೇವರೇ, ಕುಡಿ ಹತ್ತೇವರೇ. ಎಂತುಗಳು ಸುತರ ಎಂತುಗಳು ರಾಮಚಂದ್ರ ಎಂತುಗಳು ಸುತರ ಅಂತ ಕಾಡಿಗೆ ಸುಖರ ನಿಂತುಕೊಳ್ಳು ಬದುಕಿರಲ್ಲ ನಿಂತುಕೊಳ್ಳು ಬದುಕಿರಲ್ಲ ಎಂತುಗಳು ಸುಧರ ಎಂತುಗಳು ರಾಮಚಂದ್ರನ ಈ ಭೂಮಿ ಜಾತೆಯ ಕೋಮಲಾಂಗ ಲಕ್ಷ್ಮಣ
ರಾಮಚಂದ್ರ ದಯಾ ಅಲಂಗಿಸಿಕೊಳ್ಳುವೆನು ಕಂದ. ರಾಮಚಂದ್ರ ಜನಕ ಜನಕ ರಾಮಚಂದ್ರ ಜನಕ ರಾಮಚಂದ್ರ ಜನಕ ಮುಹೂರ್ತವು ಮೀರಿ ಹೋಗುವುದು. ರಾಮಚಂದ್ರ ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ರಾಮಚಂದ್ರ ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ರಾಮಚಂದ್ರ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಪ್ರೇಮದ ಕಂದನ ಅಡವಿಗೆ ದೂಡಿದೆ. ಪ್ರೇಮದ ಕಂದನ ಅಡವಿಗೆ ದೂಡಿದೆ. ತೊರೆದನೆ ಅಯ್ಯೋ ಮರೆತನೆ ಅಯೋಧ್ಯೆಯ ರಾಮನ ತೊರೆದನೆ ಬರಿದಾಯಿತೆ ಅರಮನೆ. ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ರಾಮ ರಾಮಚಂದ್ರ ರಾಮಭದ್ರ. ಅಯ್ಯೋ ಇನ್ನು ಬಿಟ್ಟರೆ ರಾಮನ ಹುಚ್ಚು. ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ಕಂದ ನಿನ್ನಂದವ ಮತ್ತೆಂದು ಕಾಮೆನೆ. ರಾಮಚಂದ್ರ ಕಂದ ನಿನ್ನಂದವ ಮತ್ತೆಂದು ಕಾಮೆನೆ ತೋರದನೆ. ಅಬ್ಬಬ್ಬ ಕೇಳಲಾರೆ ಈ ನಿಮ್ಮ ಗೋಳಾಟವನ್ನು. ತಂದೆಯ ಮರೆತನೆ ಅಯೋಧ್ಯೆಯ ರಾಮನ ತೊರೆದನೆ ಬರಿದಾಯಿತೆ ಅರಮನೆ.
ದೃಷ್ಟಿ, ಕುಲದ ಕೀರ್ತಿಯ ಮೇಲೆ ದೃಷ್ಟಿ ಇಲ್ಲ. ಇಲ್ಲ ಲೋಕಾಭಿರಮನಾದ ಬುದ್ಧನ ಮೇಲೆ ವ್ಯಾಮೋಹವಿಲ್ಲ. ಇಲ್ಲ ಇಲ್ಲ ಭಾಗ್ಯಲಕ್ಷ್ಮಿಯೇ ಮೇಯ್ತಿರುವ ಸೊಸೆಯ ಮೇಲೆ ಅಭಿಮಾನವಿಲ್ಲ. ಇಲ್ಲವೇ ಇಲ್ಲ. ಹೃದಯದ ನನ್ನನ್ನು ಬದುಕಿಸಿಕೊಳ್ಳುವ ಇಚ್ಛೆಯೂ ನನಗಿಲ್ಲ. ಆಹಾ. ಹೋ ಹೋ ರಾಮಚಂದ್ರ, ಏನಾದ್ರೂ ಹೊರಟೇ ಅಂದುಕೊಳ್ಳಿ. ಹೋದೆಯಾ? ದಾಹ, ಸಂಕಟ, ನೀರು, ಸುಮಂತ್ರ. ಇದಕ್ಕೆಲ್ಲ ಏನು ಕಾರಣ? ಹೋ ಮರೆತಿದ್ದೇನೆ, ಇದು ತಾಂಡವ ಮುನಿಯ ಶಾಪ. ಅಂದು ನಿನ್ನ ಕುಮಾರನಾದ ಶ್ರವಣ ಕುಮಾರನನ್ನು ಶಬ್ದವೇದಿ ವಿದ್ಯೆಯಿಂದ ಕೊಂದಂದ ದಿನ ನೀನು ಕೊಟ್ಟ ಶಾಪ ಇಂದು ಫಲಿಸುತ್ತಿದೆ. ಫಲಿಸಲಿ. ನಾನು ಸತ್ಯಪುಷ್ಟನಾಗಲಿಲ್ಲ. ನಾಳಿದ ಸಾಕೇತ ಪುರವನ್ನಿಂದು ಸ್ಮಶಾನವನ್ನಾಗಿ ಮಾಡಿ ಹೋಗ್ತಿದ್ದೇನೆ. ಅದು ದೇವತೆಗಳು ಸೊದಲ್ಲಿ ನನ್ನನ್ನು ಕರೆಯುತ್ತಿದ್ದಾರೆ. ಬಂದೆ, ಈಗ ಬಂದೆ. ರಾಮ ರಾಮ ರಾಮಚಂದ್ರ ರಾಮ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು. ರಾಮನೊಬ್ಬನಿಗೆ ಅರಣ್ಯವಾಸಕ್ಕೆ ಹೋಗಲು ಹೇಳಿದರೆ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ, ಎಲ್ಲರೂ ಹೋಗಲಿ. ಆದರೆ ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಏಳು ಪ್ರಿಯ, ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಪ್ರಾಣೇಶ್ವರ. ಶಕುನ ಯಾರ ಕೇಳಿಯೇನ ಮಾಡ್ತೆ? ಸಹೋದರ, ಶಕುನ ಯಾರ ಕೇಳಿ ಏನ ಮಾಡ್ತೆ? ಶಕುನ ಸಹೋದರ, ಅಣ್ಣ, ಗುರುಗಳಾದ ವಶಿಷ್ಠ ಮಹರ್ಷಿಗಳು ಹಾಗೂ ಕೈಕಾಮಾತೆಯು ನಮ್ಮನ್ನು ಇಷ್ಟೊಂದು ತ್ವರಿತವಾಗಿ ಬರ ಹೇಳಲು ಕಾರಣವೇನಿರಬಹುದು? ಅಣ್ಣ, ಅಲ್ಲದೆ ದಾರಿಯುದ್ದಕ್ಕೂ ಅಪಶಕುನಗಳೇ ಕಾಣಬರುತ್ತಿರುವವು. ಸಹೋದರ, ಅಣ್ಣ, ನಮ್ಮ ತಂದೆಯವರಾದ ದಶರಥ ಚಕ್ರವರ್ತಿಯು ಕೆಂಪು ವಸ್ತ್ರಧಾರಿಯಾಗಿ ದಕ್ಷಿಣ ದಿಕ್ಕಿನ ಕಡೆ ಪ್ರಯಾಣ ಮಾಡಿದಂತೆ ನಿನ್ನೆಯ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ಅಣ್ಣ, ಅದಕ್ಕನುಗುಣವಾಗಿ ನನ್ನ ಹೃದಯದಲ್ಲಿ ಯಾವುದೋ ಒಂದು ಅವ್ಯಕ್ತವಾಣಿಯು ನುರಿಯುತ್ತಿದೆ. ಭರತ, ಪುರಪ್ರವೇಶ ಮಾಡಬೇಡ, ಭರತ, ಪುರಪ್ರವೇಶ ಮಾಡಬೇಡ ಎಂದು. ಸಹೋದರ, ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ
ತಳಿರು ತೋರಣಗಳಿಂದ ಕಂಗೊಳಿಸಬೇಕಾಗಿದ್ದ ಈ ಅಯೋಧ್ಯ ನಗರವು ಇಂದೇಕೋ ಕಳಾಹೀನವಾಗಿ ಕಾಣುತ್ತಿರುವುದು. ಮಂಗಳ ವಾದ್ಯಗಳ ಸುಳಿವಿಲ್ಲ. ಸಹೋದರ, ಅಲ್ಲಿ ನೋಡು, ನಮ್ಮರಮನೆಯ ಧ್ವಜ ಪತಾಕೆಯು ಕಳಾಹೀನವಾಗಿ ಅರ್ಧ ಮಟ್ಟದಲ್ಲಿ ಹಾರಾಡುತ್ತಿರುವುದು. ಇದನ್ನು ನೋಡಿದರೆ ನಮ್ಮ ಅಯೋಧ್ಯೆಗೆ ಭರಿಸಲಾಗದ ನಷ್ಟ ಉಂಟಾಗಿದೆಯೇನೋ ಎಂಬಂತೆ ಭಾಸವಾಗುತ್ತಿರುವುದಲ್ಲ ಸಹೋದರ. ಹೌದಣ್ಣ, ನನಗೂ ಹಾಗೆಯೇ ಭಾಸವಾಗುತ್ತಿರುವುದು. ನಾವೀಗ ಬೇಗ ಹೋಗಿ ಪುರಪ್ರವೇಶ ಮಾಡಿ ಅಲ್ಲಿನ ಸಮಾಚಾರವನ್ನು ತಿಳಿಯೋಣ. ನಡೆಯೋಣ. ಆಗಬಹುದು. ಘೋರಮಾದ ಭದ್ರಕಟಿಯೋ ದಾರಿಯನ್ನು ಮೋಸುತ್ತಿರವೋ. ಘೋರಮಾದ ಭದ್ರಕಟಿಯೋ ದಾರಿಯನ್ನು ಮೋಸುತ್ತಿರವೋ. ಬರುವುರುಗ ಅತ್ತಲಿರುವುದೋ. ಹಣತೆ ಆರಿತೆ ಹಣೆಯ ಬರಹ ಆಳಿತೆ. ಹಣತೆ ಆರಿತೆ ಹಣೆಯ ಬರಹ ಆಳಿಸಿತೆ. ಹಣತೆ ಆರಿತೆ. ಪ್ರಾಣೇಶ್ವರ, ಪ್ರಾಣೇಶ್ವರ, ಪ್ರಿಯ, ಪರರ ಮಾತ ಕೇಳಿ ನಾನು ಮೋಸದೇನೆ. ಪರರ ಮಾತ ಕೇಳಿ ನಾನು ಮೋಸದೇನೆ. ಪತಿಯನಾಗಲಿ ಚೀತೆಯೊಳಗೆ ಪತಿತಳಾದೇನೆ. ಪ್ರಾಣೇಶ್ವರ, ಪ್ರಿಯ, ಪತಿಯನಾಗಲಿ ಚೀತೆಯೊಳಗೆ ಪತಿತಳಾದೇನೆ. ಹಣತೆ ಆರಿತೆ ಹಣೆಯ ಬರಹ ಆಳಿಸಿತು. ಹಣತೆ ಆರಿತು ಹಣತೆ ಆರಿತು ಹಣತೆ ಆರಿತು. ಹಾಳಾದ ಮಂದರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಅರಿಶಿಣ ಕುಂಕುಮದ ಸೌಭಾಗ್ಯವನ್ನು ನನ್ನ ಕೈಯಾರೆ ನಾನೇ ಅಳಿಸಿಕೊಂಡೆನು. ಅಯ್ಯೋ ದೈವವೇ, ಏನಿದೆ ನಿನ್ನ ಲೀಲೆಯು, ಏನಿದೆ ನಿನ್ನ ಲೀಲೆಯು. ಸಹೋದರ, ಅಣ್ಣ, ದಿನನಿತ್ಯವೂ ಸಂತೋಷ ಸಾಗರದಲ್ಲಿ ರಾರಾಜಿಸುತ್ತಿದ್ದ ಈ ಅಂತಃಪುರವು
ಹಿಂದೇಕೋ ಕಳಹೀನವಾಗಿ ಕಾಣುತ್ತಿರುವುದು. ಮಾತೆಯು ಮೌನದಿಂದಿರುವಳು. ಹೌದಣ್ಣ. ಬಾ, ಮಾತೆಗೆ ನಮಸ್ಕರಿಸಿ ವಿಚಾರವೇನೆಂದು ತಿಳಿದುಕೊಳ್ಳೋಣ. ನಡೆಯಣ್ಣ.